ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಆದಮೇಲೆ ನನ್ನ ಎಲ್ಲ ಕೆಲಸನೂ ಮುಗಿಸಿದ್ದೆ. ಇವಾಗ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಏನಪ್ಪ ವಿಶೇಷ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ. ಹೌದು, ಶಿವು ಅವರು ಬರ್ತಾ ಇದ್ದಾರೆ ಇವತ್ತು. ಸೊ ನನಗೂ ಗೊತ್ತಿಲ್ಲ, ಸರ್ಪ್ರೈಸಾಗಿ ಬರಲಿಕ್ಕೆ ಅಂತ ಅವರು ಟ್ರೈ ಮಾಡಿದ್ರು. ಬಟ್ ನಾನು ಕಂಡಿಡಿದ್ಬಿಟ್ಟೆ. ಯಾಕಂದರೆ ಲಾಸ್ಟ್ ಟೈಮು ನನಗೆ ನಾವು 3 ದಿನ ಬೇರೆ ಕಡೆ ಹೋಗ್ತಾ ಇದ್ದೀವಿ, ನೆಟ್ವರ್ಕ್ ಬರಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಬಟ್ ಈ ಸಲನೂ ಅದೇ ಪ್ಲ್ಯಾನ್ ಹಾಕ್ಕೊಂಡಿದ್ರಂತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರೇನೆ ಬಾಯಿ ಬಿಟ್ಬಿಟ್ರು, ಹೌದು ನಾನು ಮಂಗಳವಾರ ಬರ್ತಾ ಇಲ್ಲ, ನಾಳೆನೇ ಬರ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ. ಸೊ ಅವರಿಗೋಸ್ಕರ ಈ 5 ತಿಂಗಳಿಂದ ಏನೆಲ್ಲ ಅಡುಗೆಗಳನ್ನ ಪೆಂಡಿಂಗ್ ಇಟ್ಟಿದ್ದೆ, ಅದರಲ್ಲಿ ಸ್ವಲ್ಪ ಅಡುಗೆಗಳನ್ನಾದ್ರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತಿನ ಅಡುಗೆಗೆ ನಾನು ಚಿಲ್ಲಿ ಚಿಕನ್ ಮತ್ತು ಬಿರಿಯಾನಿ ಹಾಗೆ ಕಬಾಬ್ ಮಾಡ್ಕೋತಾ ಇದ್ದೀನಿ. ಚಿಲ್ಲಿ ಚಿಕನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಕಬಾಬು ಶಿವವ್ರಿಗೆ ತುಂಬ ಇಷ್ಟ. ಮತ್ತು ಚಿಕನ್ ಬಿರಿಯಾನಿ ಏನಕ್ಕಂದರೆ ನನ್ನ ತಂಗಿ ಬಾಯಿ ಬಿಟ್ಟು ಕೇಳಿದ್ಲು ಚಿಕನ್ ಬಿರಿಯಾನಿ ಬೇಕಂತ, ಅವಳು ಕನ್ಸೀವ್ ಇರೋದ್ರಿಂದ. ಸೊ ಇನ್ನೇನು ಆಲ್ರೆಡಿ ಅವಳಿಗೆ ಡೇಟ್ ಹತ್ರದಲ್ಲೇ ಇರೋದ್ರಿಂದ ಸೊ ಅವಳಿಗೋಸ್ಕರ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಯಾಕಂದರೆ ಯೂಶ್ವಲಿ ನಾವು ಜಾಸ್ತಿ ಗ್ರೇವಿ ಮತ್ತು ಚಪಾತಿ, ವೈಟ್ ರೈಸ್ ಅಷ್ಟೇ ಮಾಡೋದು. ಸೊ ಇವತ್ತು ಒಂದು ಎಕ್ಸ್ಟ್ರಾ ಆ್ಯಡ್ ಆಗ್ತಾಯಿದೆ, ಅದ್ರ ಜೊತೆಲಿ ಚಪಾತಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ರೆಡಿ ಮಾಡಿಕೊಂಡು ಆಲ್ರೆಡಿ ಒಗ್ಗರಣೆಗೆಲ್ಲ ಹಾಕ್ಕೊಂಡಿದ್ದೀನಿ. ಬಿರಿಯಾನಿನೂ ಅಷ್ಟೇ, ನಾನು ಸಿಂಪಲ್ ಪಲಾವ್ ಹೇಗೆ ಮಾಡ್ತೀನಿ ಹಾಗೆ ಮಾಡೋದು. ಅದನ್ನೇ ಸಖತ್ತಾಗಿ ಬರುತ್ತೆ. ನನಗೆ ಆ ಥರ ಮಾಡ್ಕೊಂಡ್ರೇ ಇಷ್ಟ. ಮಸಾಲೆ ಎಲ್ಲ ರುಬ್ಬಿ ಮಾಡೋದಂದರೆ ನನಗೊಂಚೂರು ಇಷ್ಟ ಆಗಲ್ಲ. ಸೊ ನಾನು ಪಲಾವೆಲ್ಲ ಹೇಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಸೊ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿರುತ್ತೆ. ನೆಕ್ಸ್ಟ್ ಇವಾಗ ಚಿಕನ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 1/2 kg ಚಿಕನ್ ತೊಗೊಂಡಿದ್ದೆ ನಾನು ಬಿರಿಯಾನಿಗೆ. ಅದರಲ್ಲೂ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಯಾಕಂದರೆ ಬಿರಿಯಾನಿ ಯಾರೂ ಅಷ್ಟಾಗಿ ತಿನ್ನಲ್ಲ, ನಮಗೆ ಅಷ್ಟು ಇಷ್ಟ ಇಲ್ಲ. ಜಾಸ್ತಿ ಅಂದರೆ ವೈಟ್ ರೈಸು ಮತ್ತು ಗ್ರೇವಿನೇ ತಿಂದು ಅಭ್ಯಾಸ ಆಗಿರೋದು. ಆ್ಯಕ್ಚುಲಿ ನಾವು ಚಿಕನ್ ತಿನ್ನಂಗಿಲ್ಲ, ಆದ್ರೂ ತಿಂತೀವಿ. ಸೊ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ, ಏನು ಮಾಡೋಂಗಿಲ್ಲ, ಅದು ಬಿಡಲಿಕ್ಕೆ ಆಗ್ತಾಯಿಲ್ಲ. ನೋಡಬೇಕು ಮುಂದೆ ಬಿಡಲಿಕ್ಕೆ ಟ್ರೈ ಮಾಡಬೇಕು. ಹತ್ತತ್ರ ನಾನು ಒಂದು ತುಂಬ ತಿಂಗಳೇ ಆಗಿತ್ತು ಚಿಕನ್ ತಿಂದು. ಲಾಸ್ಟ್ ವೀಕಲ್ಲಿ 1 ವಾರ ನನಗೆ ನನ್ನ ತಮ್ಮ ತಂದು ಕೊಟ್ಟಿದ್ದ. ಸೊ ಅದಾದಮೇಲೆ ಇವತ್ತೇ ಮಾಡ್ತಾ ಇರೋದು. ಇದಾದಮೇಲೆ ಇನ್ನು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಬಟ್ ಶಿವರು ಮನೇಲಿರೋವ್ರಿಗೂ ಸ್ವಲ್ಪ ಚಿಕನ್ ಜಾಸ್ತಿನೇ ಇರುತ್ತೆ, ಅವ್ರಿಗೆ ಸ್ವಲ್ಪ ಇಷ್ಟ. ಸೊ ಹಾಗಾಗಿ 5 ತಿಂಗಳಿಂದ ಹೆಂಗೆ ನಾನು ದಿನಗಳನ್ನ ಕಳೆದೆ ಅಂತ ನನಗೇ ಗೊತ್ತಿಲ್ಲ. ಸೊ ಎಷ್ಟು ಬೇಗ 5 ತಿಂಗಳಾಗೋಯ್ತು. ಇವಾಗ ಬಂದು ಈಗ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಅಷ್ಟು ಬೇಗ ಆಲೇ 5 ತಿಂಗಳಾಗೋಯ್ತು. ಸೊ ಫಸ್ಟ್ ಟೈಮ್ ಅವರು ಇಷ್ಟು ದಿನ ಮನೆಗೆ ಬರ್ದಲೆ, ಅಂದರೆ ರಜಾ ತಗೊಳ್ದಲೆ ಇಷ್ಟು ಲೇಟಾಗಿ ಬಂದಿರೋದು. ಯಾವಾಗಲೂ ಅಂತಂದರೆ 3-3.5 ತಿಂಗಳು ಅಥವಾ 4 ತಿಂಗಳು ನಿಯರ್ ಅಲ್ಲೇ ಹತ್ರದಲ್ಲೇ ಬಂದುಬಿಡ್ತಿದ್ರು. ಬಟ್ ಈ ಸಲ ತುಂಬ ಅಂದರೆ ತುಂಬ ಲೇಟಾಗೋಯ್ತು. ರಜಾ ಸಿಗುತ್ತೆ ಅನ್ನೋದಕ್ಕೂ ಹೆಚ್ಚಾಗಿ ಅವ್ರಿಗೆ ಬೇರೆ ಬೇರೆ ಕಡೆ ಚೇಂಜ್ ಮಾಡ್ತಾನೇ ಇದ್ದರು. ಅಸ್ಸಾಮಿಂದ ಮತ್ತೆ ಬೇರೆ ಕಡೆ ಹಾಕಿದ್ರು, ಅಲ್ಲಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಿದ್ರು, ಮತ್ತು ಆ ಕಡೆಯಿಂದ ಇನ್ನೊಂದು ಹತ್ರಕ್ಕೆ ಅದ್ಯಾವುದೋ ಬೇರೆ ಕಡೆ ಕಾಡಲ್ಲಿ ಒಂದು ಸ್ವಲ್ಪ ದಿನ 1 ತಿಂಗಳು ಅಷ್ಟು ಅಲ್ಲಿ ಹಾಕಿದ್ರು. ಅದಾದಮೇಲೆ ನೆಕ್ಸ್ಟ್ ಇವಾಗ ಈ ಕಡೆ ಪೋಸ್ಟಿಂಗ್ ಮಾಡಿದ್ದಾರೆ. ಸೊ ಮತ್ತು ಇದಾದಮೇಲೆ ಇನ್ಯಾವ ಕಡೆ ಹಾಕ್ತಾರೋ ಗೊತ್ತಿಲ್ಲ. ಅಲ್ಲಿಗೆ ಪೋಸ್ಟಿಂಗ್ ಹೋದಾಗಿಂದನೂ ಅವರಿಗೆ ಒಂದು ಹತ್ರ ಬಿಟ್ಟೇ ಇಲ್ಲ. ಸೊ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾನೇ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ರಜಾ ಕೇಳಲಿಕ್ಕೆ ಆಗಿರಲಿಲ್ವಂತೆ. ಸೊ ಇಲ್ಲಿ ಬಂದು 1 ವಾರ ಆಗಿದೆ, 15 ದಿನ ಆಗಿದೆ, ಹೇಗೆ ರಜಾ ಕೇಳೋದು ಹಾಗೆ ಹೀಗೆ ಅಂದ್ಕೊಂಡು 5 ತಿಂಗಳು ಮುಂದೆ ಆಗೇ ಬಿಡ್ತು. ಸೊ ಫೈನಲಿ ಆಗಿ ಇವಾಗ ಬಂದಿದ್ದಾರೆ. ಸೊ ತುಂಬ ಖುಷಿ ಆಯಿತು. ಕಾಲ್ ಮಾಡಿದರು, ಆಫ್ಟರ್ನೂನಲ್ಲಿ ಮಾಡಿದ್ದು. ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಸೊ ನೀನು ಊಟ ಮಾಡಿರು, ನಾನು ಬಂದಮೇಲೆ ಊಟ ಕೊಡಿವಂತೆ ಅಂತ. ಬಟ್ ಅಲ್ಲಿ ಅಷ್ಟು ದಿನ ಆದಮೇಲೆ ಬರ್ತಾಯಿದ್ದಾರೆ, ಎಲ್ಲರ ಜೊತೆಲಿ ಕೂತ್ಕೊಂಡು ಊಟ ಮಾಡೋದು ಅದೇ ಒಂದು ಖುಷಿ. ಸೊ ನನಗೆ ಇವಾಗ ಒಗ್ಗರಣೆ ಕೂಡ ಹಾಕ್ಕೊಂಡೆ. ನೆಕ್ಸ್ಟು ಚಿಲ್ಲಿ ಚಿಕನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು 2-3 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಯೂಟ್ಯೂಬಲ್ಲೇ ನೋಡಿದ್ದು. ಅದಕ್ಕೆ ಸ್ವಲ್ಪ ಎಣ್ಣೆನೂ ಸೇರಿಸ್ಕೊತಾ ಇದ್ದೀನಿ. ಬರೀ ತುಪ್ಪದಲ್ಲೇ ತೋರಿಸಿದ್ರು ಅವರು, ನನಗೆ ಜಾಸ್ತಿ ತುಪ್ಪದಲ್ಲೇ ಮಾಡಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೋತಾ ಇದ್ದೀನಿ. ಯಾವುದೇ ರೀತಿ ನೀರು ಹಾಕೋಂಗಿಲ್ವಂತೆ ಇದಕ್ಕೆ. ಸೊ ಅದಕ್ಕೋಸ್ಕರ ಆಯಿಲ್ಲು ಮತ್ತು ತುಪ್ಪದಲ್ಲೇ ಚೆನ್ನಾಗಿ ಮಾಡ್ಕೋಬೇಕಿದು ಅಂತ ಅದರಲ್ಲಿ ತೋರಿಸಿದ್ರು. ಸೊ ಹಾಗಾಗಿ ಅದು ಹೆಂಗೆ ತೋರಿಸಿದ್ರು ಅದೇ ಥರ ಮಾಡ್ಕೋತಾ ಇದ್ದೀನಿ.
ನೆಕ್ಸ್ಟು ಚಿಕ್ಕದಾಗಿ ನಾನು ಉದ್ದವಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿ ಮತ್ತು ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಈರುಳ್ಳಿನ ರೋಸ್ಟ್ ಮಾಡ್ಕೋಬೇಕು ಸಣ್ಣ ಊರಿಲೇನೆ. ಅವ್ರು ಯಾವ ಮೆಥಡಲ್ಲಿ ತೋರಿಸಿದ್ರು ಅದೇ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ಯಾರಾದರೂ ಟ್ರೈ ಮಾಡೋಂಗಿದ್ರೆ ಮಾಡಿ. ನಾವು ತಿಂದಾದ್ಮೇಲಂತೂ ಸಕ್ಕತ್ತಾಗಿ ಬಂದಿತ್ತು. ಹೋಟೆಲಲ್ಲಿ ಮಾಡಿರೋ ಥರ ಮಾಡಿದ್ದೀಯ ಅಂದರು. ಫಸ್ಟ್ ಟೈಮ್ ನನಗೆ ಈ ಥರ ಒಂದು ಹೊಗಳಿಕೆ ಮಾತು ಬಂದಿದ್ದು ತುಂಬ ಖುಷಿ ಆಯಿತು. ಯಾಕಂದರೆ ಚಿಕನ್ ಅಂದರೆ ನಾರ್ಮಲಿ ನಾನು ಬೇರೆ ಬೇರೆ ಥರ ಗ್ರೇವಿ ಆಗಿರ್ಬೋದು, ಸಾಂಬಾರು ಈ ಥರ ಎಲ್ಲ ಮಾಡ್ಕೊತಿದ್ದೆ. ಬಟ್ ಚಿಲ್ಲಿ ಚಿಕನು ಫಸ್ಟ್ ಟೈಮ್ ಮಾಡಿದ್ದು. ನೆಕ್ಸ್ಟು ಈರುಳ್ಳಿ ಜೊತೆಗೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ರುಬ್ಲಿಕ್ಕೆ ಏನೇನೆಲ್ಲ ಹಾಕಿದೆ ಅನ್ನೋದು ಹೇಳ್ಬಿಡ್ತೀನಿ. ಒಂದು 10ರಿಂದ 15 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ. ಅದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಅಂದರೆ ಸ್ಪೈಸಸ್ಗಳು ಮಸಾಲೆ ಐಟಮ್ಸ್ ಹಾಕ್ತೀವಲ್ಲ, ಚಕ್ಕೆ ಲವಂಗ ಆಗಿರ್ಬೋದು, ಚಕ್ರ ಮೊಗ್ಗು ಆಗಿರ್ಬೋದು, ಏಲಕ್ಕಿ ಕಾಯಿ ಇದೆಲ್ಲ ಹಾಕ್ತೀವಲ್ಲ, ಅದೆಲ್ಲದನ್ನು ಹಾಕ್ಬಿಟ್ಟು ನೀಟಾಗಿ ಒಂದು ಪೇಸ್ಟ್ ಮಾಡಿಕೊಂಡು ಅದನ್ನು ಹಾಕಿದ್ದೆ. ವಿಡಿಯೋ ಅದು ಫುಲ್ ಮಾಡಲಿಕ್ಕಾಗಿಲ್ಲ ನನಗೆ, ಯಾವುದೋ ಇದರಲ್ಲಿ ಮರೆತುಬಿಟ್ಟಿದ್ದೀನಿ. ಸೊ ಅದಾದಮೇಲೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಂಡೆ. ಚಿಕನ್ ಹಾಕ್ಬಿಟ್ಟು ನೀಟಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಆ ನೀರಿನ ಅಂಶ ಹೋಗೋವರೆಗೂ. ನೆಕ್ಸ್ಟು ಅದಕ್ಕೆ ಚಿಕನ್ ಮಸಾಲ ಆ್ಯಡ್ ಮಾಡಿಬಿಟ್ಟು ರುಬ್ಬಿರೋ ಅಂಥ ಮಿಶ್ರಣ ಹಾಕಿ ಒಂದು 4-5 ನಿಮಿಷ ಅದು ಚೆನ್ನಾಗಿ ಬೆಂದ ಮೇಲೆ ಲಾಸ್ಟಲ್ಲಿ ಅದಕ್ಕೆ ಕಸ್ತೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡೆ. ಸೊ ನಮಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನೇ ನಾವು ಒಗ್ಗರಣೆಗೆ ಹಾಕಬೇಕಾದ್ರೇ ಹಾಕ್ಕೊಂಡಿರ್ತೀವಿ. ಫೈನಲಾಗಿ ಈ ರೀತಿಯಾಗಿ ಬಂದಿದೆ. ನನ್ನ ಅಡುಗೆ ಎಲ್ಲ ಕೂಡ ರೆಡಿ ಆಯಿತು. ಚಿಲ್ಲಿ ಚಿಕನ್ ರೆಡಿ ಆಗಿದೆ, ಹಾಗೆ ಬಿರಿಯಾನಿನೂ ಕೂಡ ರೆಡಿ ಆಯಿತು. ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಬರೋ ಅಷ್ಟರೊಳಗೆಲ್ಲ ತಣ್ಣಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ತೆಗ್ದಿರಲಿಲ್ಲ ನಾನು. ಸೊ ಈ ರೀತಿಯಾಗಿ ಬಂದಿದೆ ಬಿರಿಯಾನಿ ಕೂಡ. ಸ್ವಲ್ಪ ಅದ್ರ ಮೇಲೆ ಕೊತ್ತಂಬರಿ ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ನೆಕ್ಸ್ಟು ಸಲಾಡ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಸೌತೆಕಾಯಿ, ಟೊಮೊಟೊ ಎಲ್ಲದನ್ನು ಹೆಚ್ಚಿಟ್ಟಿದ್ದೀನಿ. ಸ್ವಲ್ಪ ಮೊಸರು ಬಜ್ಜಿ ಮಾಡಲಿಕ್ಕೂ ಕೂಡ ಒಂದು ಪಾತ್ರೆಯಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕಬಾಬ್ ಮಾಡಲಿಕ್ಕೆ ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದು ನೆನ್ಕೊಳ್ಳಿ ಅಂತ ಹಾಗೆ ಬಿಟ್ಟೆ. ಹಾಗೆ ಎಣ್ಣೆನೂ ಕೂಡ ಬಿಸಿಗೆ ಇಟ್ಕೊಂಡು ಜೊತೆಗೆ ಚಪಾತಿನೂ ಕೂಡ ಅದ್ರ ಜೊತೆಗೇ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಕಬಾಬ್ ಕೂಡ ಎಣ್ಣೆಗೆ ಹಾಕ್ಕೊಂಡು ತೆಗಿತಾ ಇದ್ದೀನಿ ನೀಟಾಗಿ. ಜಾಸ್ತಿ ಏನು ತೊಗೊಂಬಂದಿರಲಿಲ್ಲ, ಒಂದು 1/4 kg ಕಬಾಬ್ ಮಾಡಿಕೊಂಡೆ. 4 ಮೆಂಬರ್ಸಿಗೆ ಅದೇ ಜಾಸ್ತಿ ಆಗೋಗುತ್ತೆ. ಸೊ ಜಾಸ್ತಿ ತಿನ್ನಲ್ಲ ನಾವು, ಗ್ರೇವಿಲಿ ಅಷ್ಟೇ ಮಾಡಿ ತಿನ್ನೋದು. ಬಟ್ ಆದ್ರೂ ಏನೋ ಎಲ್ರಿಗೂ ಚಿಕನ್ ನಾನ್ ವೆಜ್ ತಿನ್ನೋರಿಗೆಲ್ರಿಗೂ ಅದು ಸ್ವಲ್ಪ ನಾನ್ ವೆಜ್ಜಲ್ಲಿ ಅದಂದರೆ ಇಷ್ಟ. ನಾವು ಬೇರೆ ಏನೂ ತಿನ್ನಲ್ಲ, ಬರೀ ಚಿಕನ್ ಒಂದೇ. ಸೊ ಅದೊಂದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀವಿ. ಆದಷ್ಟು ಬೇಗ ಅದನ್ನು ಕೂಡ ಬಿಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಯಾವಾಗ ಬಿಡ್ತೀನೋ ಗೊತ್ತಿಲ್ಲ. ಕಬಾಬ್ ಕೂಡ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಮೇಲ್ಗಡೆ ಕರಿಬೇವು ಸೊಪ್ಪನ್ನು ಕೂಡ ಎಣ್ಣೆಗೆ ಹಾಕೊಂಡು ತೆಗೆದಿಟ್ಟಿದ್ದೀನಿ. ಚಿಲ್ಲಿ ಚಿಕನ್ ಕೂಡ ಈ ರೀತಿಯಾಗಿ ಬಂದಿದೆ. ಸೊ ನೆಕ್ಸ್ಟು ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸೌತೆಕಾಯಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಪಲಾವ್ ಕೂಡ ರೆಡಿ ಆಯಿತು. ಸ್ವಲ್ಪ ಹೊತ್ತಲ್ಲೇ ಶಿವ ಅವರು ಕೂಡ ಬರ್ತೀನಿ ಅಂತ ಕಾಲ್ ಮಾಡಿದ್ರು. ಅಷ್ಟರೊಳಗೆ ಅವರಿಗೆ ಲೇಟ್ ಆಗಿಬಿಡುತ್ತೆ, ಪ್ರೆಗ್ನೆಂಟ್ ಬೇರೆ ಇದ್ಲಲ್ಲ, ಅವ್ರಿಗೆ ಊಟಕ್ಕೆ ಕೊಟ್ಟೆ. ಊಟ ಎಲ್ಲ ಮುಗಿಸೋ ಅಷ್ಟರೊಳಗೆ ನಮ್ಮ ಮನೆಯವರು ಕೂಡ ಬಂದರು. ಹೋಗಿ ನನ್ನ ತಮ್ಮನೇ ಕರ್ಕೊಂಡು ಬಂದ.
ಅವ್ರ ಮುಖದಲ್ಲಿ ನಗು ನೋಡೋಕ್ಕೆ ಒಂದು ಖುಷಿ ನನಗೆ. ಫುಲ್ಲು ಖುಷಿಯಾಗಿ ಬಂದರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನು ಮಾತಾಡ್ಬೇಕು ಬಿಡ್ಬೇಕು ಅನ್ನೋದೇ ಗೊತ್ತಾಗಲಿಲ್ಲ, ಅಷ್ಟು ಖುಷಿ ಆಯಿತು ನನಗೆ. ಆಮೇಲೆ ಬಂದಮೇಲೆ ಅವರು ಫ್ರೆಶ್ ಅಪ್ ಎಲ್ಲ ಆಗಿ ಇಬ್ಬರೂ ಕೂಡಿ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಸೊ ಇವತ್ತಿನ ವಿಡಿಯೋನ ಶಿವ ಅವ್ರ ವಿಡಿಯೋ ಒಟ್ಟಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.